ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಫುಲ್ ಜಾಲಿ ನಮ್ಮನ್ ಬಂದ್ ಗುದ್ದಿತಾ ಹೊಟ್ಟಿ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವಾಗ ಮಲ್ಪೆ ಬೀಚಿಗೆ ಹೊಂಟಿದ್ದು. ಮುಂಜೆ ಕರ್ಕೊಂಡು ಹೊಂಟ್ರ. ಬಟ್ ಎಲ್ಲ ವಿಡಿಯೋ ಮಾಡ್ಬೇಕಂದ್ರೆ ಲಾಗ್ ಮಾಡೋಕ್ಕಾಗಲ್ಲ. ಅಂದ್ರೆ ಪರ್ಸೆಂಟೇಜ್ ಚಾರ್ಜ್ ನೈಟ್ ಫೋನ್ ಚಾರ್ಜ್ ಹಾಕೊಂಡಿಲ್ಲ ಏನಿಲ್ಲ. ಇವಾಗ ಕರ್ಕೊಂಡು ಹೊಂಟ್ರಿ. ಅವರಲ್ಲಿ ಮೂವರು ಹೊಂಟ್ರ. ಮೂವರಣ ಸಂಪಾತ ವಿತ್ ಸುನಿಲ್ ಅಣ್ಣ. ನಾವು ಮೂವರು ನಾಲ್ಕು ಹೊಂಟ್ರಿ. ಚಾರ್ಜ್ ಕಡಿಮೆ ಇದೆ ರೀ. ಎಷ್ಟಾದ ಮಾಡ್ತೀನಿ ಅಂತ ಲಾಗ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ರಿ ಅಂತ ನೋಡೋಣ. ಟ್ರೈ ಮಾಡ್ತೀನಿ ಎಷ್ಟಾದಟ್ಟು. ಮತ್ತೆ ಸಿಗಮ್ರಿ. ಲವ್ ಯು. ಫುಲ್ ಜಾತ್ರಿ ಜಾತ್ರೆ ಬಟ್ಟೆ ಹಾಕೊಂಡ್ಬಿಟ್ಟಿವಿ. ಇವಾಗ ಬೀಚಾಗ ಒದ್ದಾಡೋದು ಅಷ್ಟೇ. ಎಲ್ಲರಿಗೂ ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಫುಲ್ ಜಾಲಿ ಹೇಳೋದು ಅಷ್ಟೇ. ಇವಾಗ ಅಲ್ಲಿ ಹೋಗಮ್ಮೆ ಬೀಚ್ನಾಗ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಮ್ಮೆ. ಅದಾದ್ಮೇಲೆ ಅಂತ ಅಣ್ಣ ಸ್ವಲ್ಪ ಇಡಕಲ್ದ ಬಿಜಿ ಇದ್ದಾನ. ಅಮ್ಮನ ಜೊತೆ ಮಾತಾಡ್ತಾನೆ. ಇವಾಗ ಮೋಹನ್ ಅವ್ರೆಲ್ಲರೂ ಬೀಚಾಗಾರಂತ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲಿ ಹೊಲತ್ತೀವಿ. ಅಲ್ಲಿ ಹೋಗಿ ಮತ್ತೆ ಸಿಗಮ್ಮಂತ. ಬಾಯ್ ಅಲ್ಲಿ ಗಂಟ ನಡ್ರಿ. ಎಲ್ಲರೂ ಇಲ್ಲೇ ಇದ್ದೀವಿ. ಈಗ ಅಲ್ಲಿ ಹೋಗಿ ಒದ್ದಾಡೋದೇ. ಈಗ ಬರೇ ನಮ್ಮನ್ ಬಂದ್ ಗುದ್ದಿತಾ ಹೊಟ್ಟಿ ನೀರು ಆಡಿದ್ರೇನು ನೀವು? ಇವರೆಲ್ಲ ಹೋಗಾರಂತ ನಾವೇ ಇನ್ನೂ ನೋಡ್ರಿ. ನಾವು ಹೋಗಿ ಡುಮಕ್ ಇವ್ರು ಹೋಗ್ತಾವ್ರ. ಸಮುದ್ರ ಬರ್ತೈತೆ. ಬಂತು ಫೋನ್ ನೀರ ತೊಗೊಂಡೋಗಿದ್ರಿ ಪುನೀತಣ್ಣಂದು. ಅದನ್ನ ಮುಣಗ್ತು ನನ್ನ ಜೊತೆ. ಮತ್ತು ಹಂಗೆ ಸಡನ್ಲಿ ಅದು ಬಂದ. ಬೀಚ್ ನಂದೆಲ್ಲ ಬಂದೇವಿ. ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಸ್ಟಾಪ್ ಹಾಕೊಂಡು ಹೊಂಟಿದ್ದೇವೆ ರೀ. ನಡ್ರಿ. ಧರ್ಮಸ್ಥಳಕ್ಕೆ ಈಗ ಬಂದಿದ್ದೀವಿ. ನನಗೂ ಗೊತ್ತೇ ಇಲ್ಲ ಧರ್ಮಸ್ಥಳಕ್ಕೆ ಮಾಡ್ಕೊಂಡು ಮತ್ತೆ ನನಗೆ ಮಾಡ್ಕೊಂಡು ಬಂದು ಮತ್ತೆ ಸಿಗಮ್ಮಂತ. ಯಾಕಂದ್ರೆ ಎಲ್ಲರೂ ನಮ್ಮವ್ರು ಮುಂದಕ್ಕೆ ಹೋಗ್ರಿ. ನಮಗೆ ಟೈಮ್ ಆಯಿತು. ನಮಸ್ಕಾರ ರೀ ದೊಡ್ಡ ಅಲ್ಲೇ ನಿಂತ್ಕೊಳ್ರ. ಬಂದಿದೀವಲ್ಲ ಎಲ್ಲರೂ ಇದೀವಿ. ನೀವು ಎಲ್ಲರೂ ಹೋಗ್ತಾ ಇದ್ವಿ. ಅಲ್ಲಿ ದೇವಸ್ಥಾನ ಮುಂದೆಲ್ಲ ಡೆಕೋರೇಷನ್ ಎಲ್ಲ ಚಲೋ ಮಾಡಿರಿ. ನೋಡೋಕೆ ಚೆನ್ನಾಗಿ ಕಾಣ್ತು. ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿ ಫೋನು ಅಲೋ ಇದ್ದಿಲ್ಲ. ಅದ್ರ ಸಲಂದ ಮತ್ತೆ ಇಲ್ಲಿ ಒಳಗೆ ಬಂದು ಅಲ್ಲಿ ಮರ್ಕೊಂಡು ಹಂಗೆ ಬಂದ್ಬಿಟ್ಟೆ. ಇಲ್ಲೇ ಟಿಟಿದಾಗ ಕುತ್ಕೊಂಡು ಲಾಗ್ ಮಾಡತ್ತೀನಿ. ಮಾಡ್ಬೇಕಂದ್ರೆ ಅಲ್ಲಿ ಎಲ್ಲ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಇಲ್ಲೇ ಮಾಡಿಸ್ತೀನಿ. ಏನು ತಪ್ಪು ತಿಳ್ಕೊಬಾರ್ದು, ಸರಿ. ಯಾಕಂದ್ರೆ ಅಲ್ಲಿ ಎಲ್ಲ ರಿಸ್ಕ್ ಇತ್ತು. ಯಾಕಂದ್ರೆ ಪೊಲೀಸರು ಇಲ್ಲೇ ಅಲ್ಲಿ ಫೋನ್ ತೆಗಿಯಕ್ಕೆ ಬಿಡಲಾಗಿರೋರು. ಹೊರ ಒಂದು ಫೋಟೋಸ್ ತಗೊಂಡ್ರೆ ಅಷ್ಟೇ ಬಂದು ಹಾಕ್ತೀನಿ ಅಂತ. ಹೋಗ್ಬೇಕಂತ ಹೋಗಿ ಮತ್ತೆ ಸಿಗಮಂತ. ನಂದು ಫೋನ್ ಸ್ಟೋರೇಜ್ ಫುಲ್ ಅದ. ಜಾಸ್ತಿ ಲಾಗ್ ಮಾಡಕ್ ಅಲ್ಲಿ ಭಾಳ ಫೋಟೋಸ್ ಹೋಗಿ ಬಾಯ್. ಮತ್ತೆ ಲೇಟ್ ಆದ ನೋಡ್ರಿ. ಇವಾಗ ಒಂದು ಪಾರ್ಕಿಗೆ ಬಂದಿದ್ದೆವು. ಪಾರ್ಕಿಗೆ ಇಲ್ಲೇ ಧರ್ಮಸ್ಥಳದಾಗೆ ಪಾರ್ಕ ಬಂದು ಅಂದ್ರೆ ಗಾಡಿ ಪಾರ್ಕ.
ಇಲ್ಲಿ ಎಲ್ಲ ಅಡುಗೆ ಮಾಡತ್ತಾರೆ ಎಲ್ಲರೂ. ನಾಷ್ಟ ಅವಲಕ್ಕಿ ಮಾಡ್ಬೇಕಂದಿದ್ದು, ಅವಲಕ್ಕಿ ಮಾಡುತ್ತಿದ್ದು. ಈಗ ಎಲ್ಲರೂ ಒಂದೊಂದು ಮಾಡತ್ರ. ನಾವು ಭೀ ಈಗ ಏನ್ರ ಮಾಡ್ಬೇಕು ಹೆಲ್ಪ, ಯಾಕಂದ್ರೆ ಬೈಕೊಂತಾರೆ. ಈಗ ಇವ ತರಕಾರಿ ಹೆಚ್ಚದ್ರಿ ಇವ್ನ ಕೆಲಸ. ಈಗ ಇವನ್ ಕೆಲಸ ಬರೀ ತಿನ್ನದ್ರಿ. ನನ್ನ ಜೀವನದಲ್ಲಿ ಬರೀ ತಿನ್ನೋದಷ್ಟೇ, ಜಲ್ದಿ ಮಾಡೋದಷ್ಟೇ ನಾವು. ಈಗ ಇದು ಏನಿಲ್ಲ, ಬರೀ ಇದು ಫೋಟೋ ಬೇಕು ಇವನಿಗೆ ಅಷ್ಟೇ. ಮೋಹನಣ್ಣ ಎಲ್ಲ ಸಾಮಾನೆಲ್ಲ ಎತ್ತಾಗ್ತದ. ಇವಾಗ ಮಾಡಮಂತ. ಈಗ ಇವನ್ ಅಡಿಗೆ ಭಟ್ಟ. ಹಂಗೇನಿಲ್ರಿ, ಎಲ್ರು ಅಡಿಗೆ ಮಾಡ್ತೀವಿ. ಯಾಕಂದ್ರೆ ಎಲ್ಲ ಬ್ಯಾಚುಲರ್ ಎಲ್ಲ ನಾವು ರೂಮ್ನಾಗೆಲ್ಲ ನಾವೇ ಮಾಡ್ಕೊಂಡು ತಿನ್ನೋದೆಲ್ಲ ಎಲ್ರು ನಾವೇ ಮಾಡ್ಕೊಂತೀವಿ. ಅದಕ್ಕೆ ಈಗ ಇದು ನಮ್ಮ ಮಚ್ಚ ಡ್ರೈವರು. ಅವನೆಲ್ಲ ಎಷ್ಟೆಷ್ಟು ಕಿಲೋಮೀಟ್ರ್ ಹೋಗೈತೆ ಏನೇನಿಲ್ಲ ಎಲ್ಲ ಬರ್ಕೊತವನೆ, ಎಲ್ಲೆಲ್ಲಿ ಹೋಗಿದ್ವಿ ಅಂತ. ಪಾಪ ಅವ್ರಿಗೂ ಲೆಕ್ಕ ಸಿಗ್ಬೇಕಲ್ಲ. ಹೇಳಪ್ಪ ಕರೆಕ್ಟಾಗಿ ಕವರ್ ಆಗೈತಿ. ನೀವು ನಮ್ಮ ಅಣ್ಣಂಗೆ ಅಲ್ಲುಳು ಹೋಗ್ಬಿಟ್ಟವಂತೆ, ಕಡಲೆ ಬೇಡ ತಿನ್ನಲ್ವಂತೆ. ನೋಡಿ ಬಾಯ್ಸ್, ವೇಸ್ಟ್ ನನ್ನ ಮಗ. ಅದು ಇವಂದಲ್ರಿ ಇವನ್ ಕೆಲಸ. ಎಣ್ಣೆ ಹೊಡೆಯೋದಂದ್ರೆ ಇದು ದೊಡ್ಡ ಫಿಗರ್. ಈಗ ಇವನ್ ನೋಡ್ರಿ ತರಕಾರಿ ಹರಿಸ್ತಾನೆ ಇವತ್ತು. ಅಣ್ಣ ಕೈಯಲ್ಲಿ ಚಾಕು ಹಿಡ್ಕೊಂಡು ಈರುಳ್ಳಿ ಏರಿಸ್ತಾವನೆ. ಏರಿಸ್ತಾನ ಅಂದಿದ್ದು. ಅದ್ ನೋಡ್ರಿ ಏಕಾಂಗಿ ಕುಂತದ ರೋಹಣ. ಹೆಂಗ್ ಕುಂತ ನೋಡ್ರಿ. ಅವು ಹುಂಜಗಳು ಅದಾವಲ್ಲ ಸಂಪದ, ಅವು ಎತ್ಕೊಂಬ ಬಿರಿಯಾನಿ ಮಾಡಮ್, ದಮ್ ಬಿರಿಯಾನಿ. ಅದ್ನ ಹೇಳಿದ ಅವ್ನು ನೋಡ್ರಿ ಮುಸ್ತಫ ನವೀನಣ್ಣ. ಅಣ್ಣಂದ್ ಇಂಗ್ಲಿಷ್ ಅಂದ್ರೆ ಬೆಂಕಿ. ಹಿಂಗ ಆಗ್ತೈತ ಏನೇನೋ ಹುಡುಕ್ತಾವನೆ, ಏನೇನೋ ಅಡ್ಡಾಡ್ತಾವನೆ. ಕ್ಷೇತ್ರ ಧರ್ಮಸ್ಥಳದ ನಾವು ಸಿಕ್ಕಾಕೊಂಡಿದೀವಿ. ನಮ್ಮ ಬಟ್ರಿಲಿ ಅಡುಗೆ ಮಾಡಕ್ ಕುತ್ಕೊಂಡವ್ರೆ, ಆದ್ರೆ ಹಚ್ಚಕ್ ಬರ್ತಾ ಇಲ್ಲ, ತರಕಾರಿ ಹಚ್ಚಕ್ಕೆ ಬರ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಲೇಬೇಕು. ಅಸೆಂಬ್ಲಿ ಮೀಟಿಂಗ್ ಮಾಡೋಣ ಅನ್ಕೊಂಡಿದೀವಿ, ಜನರಲ್ ಮೀಟಿಂಗು. ಆದ್ರೆ ಬೇಡ, ಸಿದ್ದರಾಮಯ್ಯ ಅವ್ರು ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಇದೀವಿ. ಹೌದು ಹೌದು, ಏನ್ ಮಾಡೋಣ ನೋಡ್ರಿ. ಮತ್ತ ನೆಕ್ಸ್ಟ್ ಸಿಗೋಣ. ಎಲ್ಲಿ ಹೋಗ್ತು ಇವಾಗ? ಎಲ್ಲಿ ಹೋಗ? ಸೌತರ್ಕ ಗಣಪತಿ ಟೆಂಪಲ್. ಅವಾಗ ಹೇಳಿ ನನ್ಗೆ ಮರ್ತದ. ಹೌದು, ಅವೆಲ್ಲ ನೆನಪಿರಲ್ಲ. ಕುಕ್ಕೆ ಮರ್ತೋಗಿದ್ದೆ. ಇವಾಗ ಕುಕ್ಕೆ ಹೋಗಿ ಮತ್ತೆ ಯಾವ್ದಾದ್ರು ನಿಯರ್ ಏನಾದ್ರು ಸಿಕ್ಕಿದ್ರೆ ನೋಡ್ಕೊಂಡು ಕುಕ್ಕೆ ಹೋಗಿ ಶಿಸ್ತಾಗಿ ಬೆಂಗಳೂರೇ. ಮತ್ತೆ ಅಲ್ಲಿ ಗಂಟ ಸಿಗಮಂತ ಮತ್ತೆ ಎಲ್ಲಿ ವಿಡಿಯೋ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ. ಮತ್ತೆ ಗ್ರೂಪ್ ನೋಡುವ ನಾವು ಯಾವ್ಯಾವ ಪ್ಲೇಸ್ ಹೋಗಿದೀವಿ ಅಂತ. ಅಡಿಗೆ ಏನೋ ಸ್ಟಾರ್ಟ್ ಆಯ್ತ್ರಿ ನೋಡ್ರಿ. ಮಾಡತ್ತಾರ ನಾಷ್ಟ. ಇವರು ಒಬ್ರು ಭಟ್ರು. ಏನ್ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಎಣ್ಣೆ ಹಾಕಿದ್ದೀವಿ, ಇದೆಲ್ಲ ಬಿಸ್ತಾರ, ಇದೆಲ್ಲ ಆಗ್ಯದ. ಆಮ್ಯಾಗ ಇವಾಗ ಊಟ ಮಾಡೋ ಟೈಮ್ನಾಗ ಸಿಗಬಂತ ನೋಡ್ರಿ. ಅವಲಕ್ಕಿ ಮಾಡ್ಬೇಕಂದು ಚಿತ್ರಾನ್ನ ಮಾಡ್ರ, ಅದು ಎದುರಾಯ್ತಿಲ್ಲತ್ತೆ ನೋಡ್ರಿ. ಗಾಡಿ ತಗೊಂಡ್ ಹೋಗ್ಬಿಟ್ಟೈತ್ರಿ. ಗಾಡಿಯಾಗೆಲ್ಲ ಪ್ಲೇಟ್ಗಳು ಎತ್ಕೊಂಡೋಗ್ಯಾರ, ಗಾಡಿದಾಗ ಎತ್ಕೊಂಡೋಗ್ಯಾರ. ಪ್ಲೇಟ್ಗಳು ಇಲ್ದಂಗೆ ತೆಗಿಸ್ಕೊಂಡೋದ್ರ. ಇವಾಗೇನು ಇದ್ರಲ್ಲೇ ನಾವು ತಿಂತೀವಿ, ಅದ್ರಾಗ ಏನಿಲ್ಲ. ಮತ್ತೇನು ಪ್ಲೇಟ್ ಅವ್ರು ಎತ್ಕೊಂಡೋದ್ರು, ಏನೋ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯ್ತಂತ ಗಾಡಿ ರೆಡಿ ಮಾಡ್ಸಕ್ ಪ್ಲೇಟ್ ಎತ್ಕೊಂಡೋದ್ರು ಗಾಡಿಯಾಗಿ. ಹಣ್ಣು ಕೇಳು ಬೇಕಂತ ನೋಡ್ರಿ ಕೈ ಕೆಲಸ ಆಯ್ತಂದ್ರೆ ಹೋಗ್ಬೇಕಂತ. ಓ ಬಿಸಿ ಐತೆ, ಚೆನ್ನಾಗೈತೆ. ಅದೊಳಗೆ ಬಿಡಿಸ್ತಾರ. ಟೇಸ್ಟ್ ಹೆಂಗೈತಾ? ಚೆನ್ನಾಗೈತೆ, ಬಂದಂಗೈತೆ. ಈಗ ಇವನಿಗೆ ಸ್ವಲ್ಪ ಏನಂತಾರದು ದಕ್ಷಿಣ ಅವು ಕೊಟ್ಟು ಕರೆಸ್ಕೊಬೇಕು ಇವ್ರು ಸ್ವಾಮಿಗಳೆಲ್ಲ. ಅಪ್ಪ ಒಂದಿಷ್ಟು ಎಲ್ಲ ಚೆಕ್ ಮಾಡ್ತಾವನ. ರಾಮಾಚಾರಿ
ನೋಡ್ರಿ ನಮ್ದು ಆಟ. ಇವಾಗ ರತ್ನಗಿರಿ ಬಾಹುಬಲಿ ಬೆಟ್ಟ ಅಂತೆ ಎಲ್ಲ ಐತ್ ನೋಡ್ರಿ. ಅಲ್ಲಿಗೆ ನೋಡಕ್ ಹೋಲತ್ತೀವಿ ಮೇಲೆ. ನಮ್ಮವರೆಲ್ಲ ಬಂದಾರ, ಇನ್ನೊಂದು ಸ್ವಲ್ಪ ಜನ ಅಲ್ಲೇ ಕಿಟಿನಾಗೆ ಕುಂತ್ಕೊಂಡಾರ. ಇವಾಗ ಗಾಡಿ ಬಂದು ಅಲ್ಲೋ ಕಾರ್ ಬಂದು ಮತ್ತೆ ಕೆಳಗೆ ಕೊಡ್ಬೇಕಾನೆ. ಬೆಟ್ಟ ಹತ್ತುತ್ತೀವಿ. ಸಿಗಮ್ಮಿ ನೋಡಪ್ಪ, ನಮ್ಮ ಯೂಟ್ಯೂಬರ್ ಏನೋ ಒಂದು ತೋರಿಸ್ತಾವನೆ. ಹೊಡಿತೀನಿ ನನ್ನ ಮಗನೇ ನಿನಗೆ. ಏಯ್ ಮತ್ತೆ ಮೇಲೆ ಹೋಗಿ ಸಿಗಮ್ರ ಅಂತ ಎನರ್ಜಿ ಹೊಲ್ಟಾಯ್ತು. ಯಾಕಂದ್ರೆ ಜಾಸ್ತಿ ತೋರ್ಸ್ರ ನೀವು ಸ್ಕಿಪ್ ಮಾಡ್ತೀರಿ. ಇಲ್ಲ ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಮೀಡಿಯಮ್ ತೋರಿಸಿದ್ರೆ ಎನರ್ಜಿ ಹೋಗ್ಬಿಟ್ಟಿದೆ. ನೋಡೋ ಪ್ಲೇಸ್ ಅಷ್ಟೇ ತೋರ್ಸಮಂತ. ಧನು ಯಾಕಂದ್ರೆ ಲಾಗ್ನು ಭಾಳ ಇಲ್ಲೋಡ ಬೆಟ್ಟ ಲೆಂತ್ ಆಗ್ತೈತೆ. ಇವ್ ನೋಡ್ರಿ, ಇವನು ಜೀವಾಗ ಇಷ್ಟ ತನಕ ಬಚ್ಚಿಟ್ಕೊಂಡು ಅವರಿಬ್ರು ಹೋಗೋರಂತ ಇವ್ನು ಇವಾಗ ಕುಡಿಯೋಕೆ ಸ್ಟಾರ್ಟ್ ಮಾಡೋಣ. ಎನರ್ಜಿ ಡ್ರಿಂಕ್ ಅವನಿಗೆ. ಇವಾಗ ನಾವೊಂಚೂರು ಕೈ ಹಾಕೋಣ. ತಳ ಬೇಡ ನೋಡ್ರಿ ಮೇಲೆ ಹೋಗಿ ಸಿಗೋಣಂತ ಬಂದು ಇಲ್ಲಿ ಬೆಟ್ಟ ಹತ್ತಿದ್ದು. ಇಲ್ಲಿ ನೋಡ್ರಿ ಒಂದ್ಸರಿ ಗೊಮ್ಮಟೇಶ್ವರ, ಇದು ಚಿಕ್ಕ ಗೊಮ್ಮಟೇಶ್ವರ. ಇವ್ರ ಅಮ್ಮರು ಹೋಗಾರ ಇವ್ರಿಬ್ರು. ಇಲ್ಲೊಂದು ಸ್ವಲ್ಪ ನಾವು ಫೋಟೋ ಶೂಟ್ ಮಾಡ್ತೀವಿ ಅಂತ್ರಿ. ಆಮೇಲೆ ಮತ್ತೆ ಸಿಗ್ತೀವಿ ಒಂದ್ಸರಿ ಸುತ್ತಮುತ್ತ ತೋರಿಸ್ತೀನಿ ನೋಡ್ರಿ. ಸೌತಡ್ಕ ಮಹಾ ಗಣೇಶ ನೋಡಕ್ಕೆ ಬಂದೀವ್ರಿ. ಇಲ್ಲಿ ಎಲ್ಲರೂ ಕುಂತೀವಿ. ಇಲ್ಲಿ ಇವರು ಪ್ರಸಾದ ತೊಗೊಳಕ್ಕೆ ಕೌಂಟ್ರಿಗೆ ಹೋಗ್ಯಾರ ಟಿಕೆಟ್ ತೊಗೊಳಕ್ಕೆ. ಇಲ್ಲಿ ಗಣೇಶ ಇವಾಗ ಪೂಜೆದು ಪೂಜಾರರು ಎಲ್ಲ ಆಯ್ತು, ಬರಲಿ ಪ್ರಸಾದ ತಗೊಂಬರೋಣ. ಈಗ ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ಇವ್ರು ಇನ್ನೂ ಇಲ್ಲೇ ಕುಂತಾರ. ರೋಹಣ ಫುಲ್ ಲೂಸ್ ಮೋಷನ್ ಆಗಿ ಎಲ್ಲ ಭಾಳ ಟೈರ್ಡ್ ಆದಂಗೆ. ನಾವು ಹೋಗಿ ಪ್ರಸಾದ ತಗೊಂಬರೋಣ. ಟಿಕೆಟ್ ತೊಗೊಂಡಿವಿ. ಅಲ್ಲೋಗಿ ಪ್ರಸಾದ ತೊಗೊಂಡು ಮತ್ತೆ ನಮ್ಮ ಗಾಡಿ ಹಾಕ್ತಾರೆ ನೋಡಿ. ಗಣೇಶನ ಪ್ರಸಾದ ತೊಗೊಂಡು ಮತ್ತೆ ಸಿಗಮ್ರಿ ಅಂತ ಅಲ್ಲಿ ಗಂಟ ಬಾಯ್. ಗಣೇಶಗೆಲ್ಲ ನೋಡ್ಕೊಂಬಂದು ಈ ಡೈರೆಕ್ಟ್ ಬೆಂಗಳೂರಿಗೆ ಹೊಂಟಿವಿ. ಅಣ್ಣ ನೋಡ್ರಿ ಪೂರಾ ಅಣ್ಣ ಪೂರಾ ಜೋಶ್ನಾಗನ ಮಾಡ್ಯಾನು ಇರ್ತದನ ನೋಡ್ರಿ. ಬೆಂಗಳೂರಿಗೆ ಹೋದ್ಮೇಲೆ ಸಿಗಮಂತ. ಲೆಟ್ಸ್ ಗೋ, ಬಾಯ್, ಲವ್ ಯು. ನೋಡ್ರಿ ಎಲ್ಲ ಇವಾಗ ಟ್ರಿಪ್ ಮುಗಿಸ್ಕೊಂಡೆಲ್ಲ ಬಂದೆವು. ಇವ್ರು ನೋಡಿ, ಇವ್ರು ಕೋತಿ ವ್ಯಾಪಾರ ಮಾಡೋದು ಬರೀ ಇಲ್ಲ. ಇವನು ಡ್ರೈವರ್ ನಮ್ಮ ಮಚ್ಚಗೂ ಬಿಟ್ಟು ಮಚ್ಚ ಆಯೇನು ಬಾಯ್. ನೋಡ್ರಿ ಎಲ್ಲ ಬಂದೆವು ಕಾಸು ಬಗ್ಲಿಗೆ. ಈಗ ಅಣ್ಣ ಇವತ್ತು ಅವನು ಲಾಸ್ಟ್. ಬಾಯ್. ಟೇಸ್ಟಿಗೆ ಉಪ್ಪಿನಕಾಯಿ ಇದೆಲ್ಲ ಇವ್ರು ಕುಡ್ಕುರ್ದು ಇದು ಉಪ್ಪಿನಕಾಯಿ. ನೋಡ್ರಿ ಮತ್ತೆ ಸಿಗಮಂತ ರೂಮಿಗೆ ಹೋಗಿ ಒಂದು ಸ್ವಲ್ಪ ಫುಲ್ ಟೈರ್ಡ್ ಇದೆ. ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಪೂರಾ ಮುಖೈಕ ಹೆಂಗಾಗ್ಯಾವ ನೋಡ್ರಿ. ಇದು ಬರೀ ಯಾವುದೋ ಒಂದು ಯೋಚನೆದಾಗೆ ಇರುತ್ತೆ. ಇದೊಂದು ವಿಚಿತ್ರ ಪ್ರಾಣಿ ಆಗ್ಬಿಟ್ಟದ.
ಎಲ್ಲರೂ ಸೇ ನನ್ನ ಪೆಕ್ಸ್ಗಳು ಕಳೆದು ಹಾಕ್ಯಾರ ಏನ ಅದೊಂದು ಸ್ವಲ್ಪ ಬೇಜಾರು